ಧನುರ್ಮಾಸದ ಪೂಜೆಗೆ ಹೊರಟಿದ್ದ 15 ವರ್ಷದ ಅಮಾಯಕ ಶಾಲಾ ಬಾಲಕ ಮಾರನೇ ದಿನ ಹೆಣವಾಗಿ ಪತ್ತೆಯಾಗಿದ್ದ. ತಲೆಗೆ ಹರಿತವಾದ ಆಯುಧದಿಂದ ಭೀಕರವಾಗಿ ಹೊಡೆದು ಅರ್ಧಂಬರ್ಧ ಜೀವ ಇದ್ದಾಗಲೇ ಕೆರೆಗೆ ತಳ್ಳಿ ಕೊಲೆ ಮಾಡಲಾಗಿತ್ತು. ದಾರಿಯುದ್ದಕ್ಕೂ ಚಿಮ್ಮಿದ್ದ ರಕ್ತದ ಕಲೆಗಳೇ ಆ ಕೊಲೆಯ ಕ್ರೌರ್ಯವನ್ನ ಸಾರ್ತಾ ಇದ್ವು. ಬೆಳ್ತಂಗಡಿಯ ಕುವೆಟ್ಟು ಗ್ರಾಮದಲ್ಲಿ ನಡೆದ ಈ ಘೋರ ಹತ್ಯೆ ನಡೆದು 6 ತಿಂಗಳು ಕಳೆದ್ರೂ ಹಂತಕರು ಯಾರು, ಯಾವ ಉದ್ದೇಶಕ್ಕಾಗಿ ಈ ಕೃತ್ಯ ಎಸಗಿದ್ರು ಅನ್ನೋದಕ್ಕೆ ಉತ್ತರವೇ ಸಿಕ್ಕಿಲ್ಲ. ಆದ್ರೀಗ ಈ ಹತ್ಯೆ ಪ್ರಕರಣದಲ್ಲಿ ಇಡೀ ಕರಾವಳಿಯನ್ನೇ ಉಸಿರು ಬಿಗಿ ಹಿಡಿದು ನೋಡುವಂತೆ ಮಾಡಿದ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬಂದಿದೆ. ಪ್ರಕರಣವನ್ನ ಭೇದಿಸೋದಕ್ಕೆ ಸಾಧ್ಯವಾಗದ ಪೊಲೀಸರು ಇದೀಗ ವಿಧಿವಿಜ್ಞಾನ ಶಕ್ತಿ ಬಳಸೋದಕ್ಕೆ ಮುಂದಾಗಿದ್ದು ಸ್ವಂತ ಹೆತ್ತ ತಂದೆ ತಾಯಿಯನ್ನೇ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಗೇರುಕಟ್ಟೆ ಸರ್ಕಾರಿ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ಸುಮಂತ್ ಪ್ರತಿದಿನದಂತೆ ಅಂದು ಬೆಳಗಿನ ಜಾವ 4 ರಿಂದ 5 ಗಂಟೆಯ ವೇಳೆಗೆ ದೇವಸ್ಥಾನದ ಪೂಜೆಗೆ ಅಂತ ಮನೆಯಿಂದ ಹೊರಟಿದ್ದ. ಕೊಲೆ ನಡೆದ ದಿನದಂದು ಆತನ ಸ್ನೇಹಿತರು ತಡವಾದ ಕಾರಣ ಮುಂದೆ ತಳ್ಳಿದ್ರು. ದೇವಸ್ಥಾನಕ್ಕೂ ತಲುಪದೆ ಮನೆಗೂ ಹಿಂದಿರುಗದೆ ಕಣ್ಮರೆಯಾಗಿದ್ದ ಸುಮಂತ್ನ ಮೃತದೇಹ ಮರುದಿನ ಬೆಳಗ್ಗೆ 11:30ಕ್ಕೆ ಮನೆಯಿಂದ 500 ಮೀಟರ್ ದೂರದಲ್ಲಿ ಕೆರೆಯಲ್ಲಿ ಭೀಕರ ಸ್ಥಿತಿಯಲ್ಲಿ ಸಿಕ್ಕಿತು. ತಲೆಗೆ ಹರಿತ ಆಯುಧದಿಂದ ಬಲವಾಗಿ ಹೊಡೆಯಲಾಗಿತ್ತು. ಆತ ನೀರಿಗೆ ಬೀಳುವಾಗ ಜೀವಂತವಾಗಿದ್ದ ಅಂತ ಪೋಸ್ಟ್ ಮಾರ್ಟಂ ವರದಿಯಲ್ಲಿ ದೃಢಪಟ್ಟಿತು. ಸ್ಥಳೀಯವಾಗಿ ಬೆಳ್ತಂಗಡಿ ಡಿವೈಎಸ್ಪಿ ನೇತೃತ್ವದಲ್ಲಿ ವಿಶೇಷ ಪಡೆ ರಚನೆಯಾಗಿದ್ರು ಆ 6 ತಿಂಗಳಿಂದ ತನಿಖೆಯಲ್ಲಿ ಯಾವುದೇ ಪ್ರಮುಖ ಸುಳಿವು ಸಿಗದೆ ಸಂಪೂರ್ಣ ಸ್ಥಗಿತಗೊಂಡಿತು. ಕೊನೆಗೂ ತನಿಖೆಯನ್ನ ಚುರುಕುಗೊಳಿಸಿದ ಪೊಲೀಸರು ನ್ಯಾಯಾಲಯದ ಅನುಮತಿ ಪಡೆದು ಪ್ರಮುಖ ಶಂಕಿತರನ್ನ ಬೆಂಗಳೂರಿನ ಮಡಿವಾಳದಲ್ಲಿರುವ ಎಫ್ಎಸ್ಎಲ್ ಪ್ರಯೋಗಾಲಯಕ್ಕೆ ಒಯ್ದಿದ್ದಾರೆ. ಕಳೆದ ಆಗಸ್ಟ್ 10ರಂದು ಸುಮಂತ್ನ ತಂದೆ ಸುಬ್ರಹ್ಮಣ್ಯ ನಾಯಕ್, ತಾಯಿ ರತ್ನಾವತಿ ಹಾಗೂ ಸಹೋದರ ಸುದರ್ಶನ್ ಅವರನ್ನ ಸುದೀರ್ಘ ನಾರ್ಕೋ ಅನಾಲಿಸಿಸ್ ಹಾಗೂ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಅಷ್ಟೇ ಅಲ್ಲ, ಆಗಸ್ಟ್ 11ರಂದು ದೇವಸ್ಥಾನದ ಅರ್ಚಕ ರಾಧಾಕೃಷ್ಣ ಮತ್ತು ಅಡುಗೆಯ ಕೆಲಸ ಮಾಡಿಕೊಂಡಿದ್ದ ಲಕ್ಷ್ಮೀನಾರಾಯಣ ಅವರಿಂದಲೂ ಕಠಿಣ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. ವಿಚಾರಣೆ ವೇಳೆ ಈ ಪ್ರಮುಖ ಶಂಕಿತರು ನೀಡಿರುವ ಹೇಳಿಕೆಗಳಲ್ಲಿ ಸಾಕಷ್ಟು ಗೊಂದಲ ಮತ್ತು ವ್ಯತ್ಯಾಸಗಳು ಕಂಡುಬಂದಿದ್ದು, ಎಫ್ಎಸ್ಎಲ್ ತಜ್ಞರು ಪ್ರತಿಯೊಂದು ಸಾಕ್ಷ್ಯವನ್ನ ವೈಜ್ಞಾನಿಕವಾಗಿ ವಿಶ್ಲೇಷಿಸ್ತಾ ಇದ್ದಾರೆ. ಶೀಘ್ರದಲ್ಲೇ ಮೊದಲ ಹಂತದ ರಿಪೋರ್ಟ್ ಹೊರಬೀಳಲಿದ್ದು, ಕೊಲೆಗಾರನ ಮುಖವಾಡ ಕಳಚಿ ಬೀಳೋದು ಪಕ್ಕಾ ಎನ್ನಲಾಗ್ತಿದೆ.